ನಮಸ್ಕಾರ ಗೆಳೆಯರೆ, ಲೈಫ್ ಸ್ಕಿಲ್ಸ್ ಗುರು ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಒಂದು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದೇನೆಂದಿದ್ರೆ, ಇಂಗ್ಲೀಷ್ ಭಾಷೆಯನ್ನು ನಾವು ಸರಳವಾಗಿ ಹೇಗೆ ಮಾತನಾಡುವುದು, ಬರೆಯುವುದು ಮತ್ತು ಓದುವುದನ್ನು ಕಲಿಯಬಹುದೆಂದು. ಸೊ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಟುಡೇ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ವೆರಿ ಇಂಪಾರ್ಟೆಂಟ್ ವಿಡಿಯೋ ಸೀರೀಸ್, ದಟ್ ಈಸ್ how can we learn English language easily to read, write and speak the language. ಸೊ ಭಾಷೆಯ ಮುಖ್ಯವಾಗಿರುವಂಥ ಉದ್ದೇಶ ಏನು? ಭಾಷೆಯ ಮುಖ್ಯವಾಗಿರುವಂಥ ಉದ್ದೇಶ ನಮ್ಮ ಭಾವನೆಗಳನ್ನು ಇನ್ನೊಬ್ಬರಿಗೆ ವ್ಯಕ್ತಪಡಿಸುವುದು. ಅದನ್ನು ಬಾಯಿಂದ ಹೇಳಿ ಅಥವಾ ಬರೆದು ಅಥವಾ ಬಾಡಿ ಲ್ಯಾಂಗ್ವೇಜ್ ಆ್ಯಕ್ಷನ್ಸ್ಗಳಿಂದ. ಸೊ ವಾಟ್ ಈಸ್ ಲ್ಯಾಂಗ್ವೇಜ್? ಲ್ಯಾಂಗ್ವೇಜ್ ಈಸ್ ಅ ಮೀಡಿಯಮ್ ಆಫ್ ಕಮ್ಯುನಿಕೇಷನ್ through which we express our feelings, thoughts, emotions, ideas. It can be spoken, written or gestural body expressions. ಸೊ ಭಾಷೆಯ ಮುಖ್ಯ ಉದ್ದೇಶ ಅಷ್ಟೇ. ಹಾಗಾಗಿ ಜಗತ್ತಿನಲ್ಲಿ ತುಂಬ ಭಾಷೆಗಳಿದೆ. ಆಗಿದ್ದರೂ ಕೂಡ ಇಂಗ್ಲೀಷ್ ಭಾಷೆಗೆ ಜನರು ಅಥವಾ ಜಗತ್ತು ತುಂಬ ಪ್ರಾಮುಖ್ಯತೆ ಕೊಡುತ್ತೆ. ಸೊ ನನ್ನ ಪ್ರಕಾರ ಹಾಗೇನಿಲ್ಲ. ಭಾಷೆಗಳೆಂದಿದ್ದರೆ ಎಲ್ಲ ಭಾಷೆಗಳು ಅಷ್ಟೇ. ಜನರು ತಿಳ್ಕೊಳ್ತಾರೆ, ಯಾರಿಗಾದರೂ ಇಂಗ್ಲೀಷ್ ಬರುತ್ತೆ ಅಂದರೆ ಅವನು ತುಂಬ ಇಂಟೆಲಿಜೆಂಟ್ ಅಂತ, ಜ್ಞಾನಿ ಅಂತ ತಿಳ್ಕೊಳ್ತಾರೆ. ಹಾಗೇನಿಲ್ಲ. ಆಫ್ಟರ್ ಆಲ್, ಇಂಗ್ಲೀಷ್ ಈಸ್ ಆಲ್ಸೋ ಅ ಲ್ಯಾಂಗ್ವೇಜ್ ಲೈಕ್ ಅದರ್ ಲ್ಯಾಂಗ್ವೇಜಸ್ ಇನ್ ದ ವರ್ಲ್ಡ್. ಸೊ ಹೂ ಬಾರ್ನ್ ಇನ್ ದ್ಯಾಟ್ ಎನ್ವಿರಾನ್ಮೆಂಟ್, ಸೊ ದಟ್ ಹ್ಯಾಸ್ ಬಿಕಮ್ ದೇರ್ ಮದರ್ ಟಂಗ್ ಲ್ಯಾಂಗ್ವೇಜ್. ಸೊ ಈಸಿಲಿ ದೇ ಕ್ಯಾನ್ ಸ್ಪೀಕ್ ಇನ್ ದ್ಯಾಟ್ ಲ್ಯಾಂಗ್ವೇಜ್. ಸೊ ಹಾಗಾಗಿ ಭಾಷೆ ಅಂತಿದ್ದರೆ, ಯಾರಾದರೂ ಒಂದು ಭಾಷೆ ಬರುತ್ತೆ ಅಥವಾ ಇಂಗ್ಲೀಷ್ ಬರುತ್ತೆ ಅಂದರೆ ಜ್ಞಾನಿಗಳಂತ. ಹಾಗೇನಿಲ್ಲ. ಸೊ ಇಂಗ್ಲೀಷ್ ಈಸ್ ನಾಟ್ ಅ ನಾಲೆಜ್, ಇಟ್ಸ್ ಅ ಲ್ಯಾಂಗ್ವೇಜ್. ಇಫ್ ಸಮ್ವನ್ ಸ್ಪೀಕ್ಸ್ ಇಂಗ್ಲೀಷ್ ಫ್ಲೂಯೆಂಟ್ಲಿ ಆರ್ ಬ್ಯೂಟಿಫುಲಿ, ಮೀನ್ಸ್ ಇಟ್ ಡಸಂಟ್ ಮೀನ್ ದ್ಯಾಟ್ ಹೀ ಈಸ್ ಅ ವೆರಿ ನಾಲೆಜಬಲ್ ಪರ್ಸನ್ ಅಂತ ಹಾಗೇನಿಲ್ಲ. ಇದು ಕೂಡ ಕೇವಲ ಒಂದು ಭಾಷೆ. ನೋಡಿ, ಭಾಷೆ ಹೇಗೆ ಕಲಿಬೋದು ನಾವು? ಭಾಷೆಗಳನ್ನು ಕಲಿಯೋದಕ್ಕೆ ಎರಡು ಥರ ಮೇನ್ ಮೆಥಡ್ಗಳಿರುತ್ತೆ. ಸ್ವಲ್ಪ ವಿಡಿಯೋ ದೊಡ್ಡದಾಗ್ಬೋದು ಆಗಿದ್ರೂ ಕೂಡ, ಬಟ್ ಐ ಕ್ಯಾನ್ ಪ್ರಾಮಿಸ್ ಯು ದಟ್ ಡೆಫಿನೆಟ್ಲಿ ಯು ವಿಲ್ ಬಿ ಗೋಯಿಂಗ್ ಟು ಗೆಟ್ ಬೆನಿಫಿಟ್ ಫ್ರಮ್ ಇಟ್. ಸೊ ಹಾಗಾಗಿ ಗೆಳೆಯರೇ, ಸೀರೀಸ್ ಆಫ್ ವಿಡಿಯೋಗಳನ್ನು ನಾನು ಒಂದಾದ ಮೇಲೆ ಒಂದು ಹಾಕ್ತಾ ಇರ್ತೀನಿ. ಸೊ ಇದರಿಂದ ನಿಮಗೆ ತುಂಬ ಬೆನಿಫಿಟ್ ಆಗುತ್ತೆ. ಪ್ಲೀಸ್ ಫಾಲೋ ಮೀ. ನಿಮಗೆ ಕೊನೆಯವರೆಗೂ ಈ ವಿಡಿಯೋ ನೋಡಿದರೆ ಮಾತ್ರ ಅರ್ಥ ಆಗೋದು ಭಾಷೆಯನ್ನು ನಾವು ಸರಳವಾಗಿ ಹೇಗೆ ಕಲಿಬಹುದು, ಮಾತಾಡ್ಬೋದು ಮತ್ತು ಓದಬಹುದೆಂದು. ಸೊ ಮೊದಲನೇದು, ಲೆಟ್ ಸಿ ದ ಫಸ್ಟ್ ಮೆಥಡ್, ಹೌ ಕ್ಯಾನ್ ವಿ ಲರ್ನ್ ದ ಲ್ಯಾಂಗ್ವೇಜ್. ಸೊ ದ ಫಸ್ಟ್ ಮೆಥಡ್ ಟು ಲರ್ನ್ ಅ ಲ್ಯಾಂಗ್ವೇಜ್ ಈಸ್ ಟ್ರೆಡಿಷ್ನಲ್ ಲ್ಯಾಂಗ್ವೇಜ್ ಲರ್ನಿಂಗ್ ಮೆಥಡ್. ಇದನ್ನು ತುಂಬ ಸ್ಕೂಲ್ಸ್ಗಳಲ್ಲಿ ನಾವು ಇವಾಗ ಏನು ಟ್ರೆಡಿಷ್ನಲ್ ಮೆಥಡ್ಗಳನ್ನು ಯೂಸ್ ಮಾಡ್ತೀವಿ, ಮಕ್ಕಳಿಗೆ ಮೊದಲಿಗೆ ಅಲ್ಫಾಬೆಟ್ಸ್ಗಳನ್ನು ಕಲಿಸೋದು, ರೀಡಿಂಗ್ ಕಲಿಸೋದು, ರೈಟಿಂಗ್ ಕಲಿಸೋದು, ಆಮೇಲೆ ಗ್ರಾಮೆಟಿಕಲ್ ಪಾರ್ಟ್, ವ್ಯಾಕರಣದ ಕೆಲವೊಂದು ನಿಯಮಗಳನ್ನು ಹೇಳಿಬಿಟ್ಟು ನಾವು ಮಕ್ಕಳಿಗೆ ಓದೋದು ಬರೆಯೋದನ್ನು ಕಲಿಸೋದಕ್ಕೆ ಅಥವಾ ಭಾಷೆಯನ್ನು ಮಾತನಾಡುವುದನ್ನು ಕಲಿ ಹೇಳುವುದಕ್ಕೆ ನಾವು ಟ್ರೆಡಿಷ್ನಲ್ ಲ್ಯಾಂಗ್ವೇಜ್ ಲರ್ನಿಂಗ್ ಮೆಥಡ್ ಅಂತ ಕರಿಬಹುದು. ಸೊ ಇನ್ ದಿಸ್ ಟ್ರೆಡಿಷ್ನಲ್ ಲ್ಯಾಂಗ್ವೇಜ್ ಲರ್ನಿಂಗ್ ಮೆಥಡ್, ದ ಮೇನ್ ಫೋಕಸ್ ವಿಲ್ ಬಿ ಆನ್ ಗ್ರಾಮೆಟಿಕಲ್ ಪಾರ್ಟ್. ಆ್ಯಂಡ್ ಹಿಯರ್, with the help of grammar, we learn the rules, vocabularies and some translation exercises. So here the more importance will be given to reading and writing. Then what is the main drawback of this language learning method is, even after learning the grammatical part, so people will struggle to use the language in real life conversations. So that is the main drawback of this method. So ಟ್ರೆಡಿಷ್ನಲ್ ಲ್ಯಾಂಗ್ವೇಜ್ ಲರ್ನಿಂಗ್ ಮೆಥಡ್ ಅಂದಿದ್ದರೆ, ಸರಳವಾಗಿ ಅರ್ಥ ಮಾಡ್ಕೊಳ್ಳಿ ನೀವು. ಒಂದು ಭಾಷೆಯನ್ನು ನಾವು ಮೊದಲಿಗೆ ಬರೆಯುವುದು, ಓದುವುದು ಕಲಿತ್ಬಿಟ್ಟು ಆಮೇಲೆ ಆ ಭಾಷೆಯನ್ನು ಕೇಳ್ತಾ ಮಾತನಾಡುವುದನ್ನು ಕಲಿಯುವಂಥ ಮೆಥಡ್ಗೆ ನಾವು ಟ್ರೆಡಿಷ್ನಲ್ ಲ್ಯಾಂಗ್ವೇಜ್ ಲರ್ನಿಂಗ್ ಮೆಥಡ್ ಅಂತ ಕರಿತೀವಿ. ಅಂದರೆ ಟ್ರೆಡಿಷ್ನಲ್ ಲ್ಯಾಂಗ್ವೇಜ್ ಲರ್ನಿಂಗ್ ಮೆಥಡಲ್ಲಿ ಮೊದಲಿಗೆ ಬರೆಯುವುದು, ಓದುವುದು, ಆಮೇಲೆ ಅದನ್ನು ಕೇಳುವುದು, ಮಾತನಾಡುವುದು ಬರುತ್ತೆ. ದಿಸ್ ಈಸ್ ಟ್ರೆಡಿಷ್ನಲ್ ಲ್ಯಾಂಗ್ವೇಜ್ ಲರ್ನಿಂಗ್ ಮೆಥಡ್.
ಸೊ ದ ಮೇನ್ ಫೋಕಸ್ ವಿಲ್ ಬಿ ಇನ್ ದಿಸ್ ಮೆಥಡ್ ಈಸ್ ಗ್ರಾಮೆಟಿಕಲ್ ಪಾರ್ಟ್, ಅಂದರೆ ಗ್ರಾಮರನ್ನು ಕಲ್ತ್ಬಿಟ್ಟು ಭಾಷೆಯನ್ನು ಮಾತನಾಡುವುದನ್ನು ಅಥವಾ ಬರೆಯುವುದನ್ನು ಓದುವುದನ್ನು ಕಲಿಯುವಂಥ ಮೆಥಡಿಗೆ ಟ್ರೆಡಿಷ್ನಲ್ ಲ್ಯಾಂಗ್ವೇಜ್ ಲರ್ನಿಂಗ್ ಮೆಥಡ್ ಅಂತ ಕರೀತಾರೆ. ಭಾಷೆಯನ್ನು ಮುಖ್ಯವಾಗಿ ಗ್ರಾಮರನ್ನು ಕಲಿತು ಕಲಿಯುವಂಥ ಮೆಥಡ್ಗೆ ಟ್ರೆಡಿಷ್ನಲ್ ಲ್ಯಾಂಗ್ವೇಜ್ ಲರ್ನಿಂಗ್ ಮೆಥಡ್ ಅಂತ ಕರೀತಾರೆ. ದೆನ್ ಲೆಟ್ಸ್ ಸಿ ದ ಸೆಕೆಂಡ್ ಮೆಥಡ್. ವಾಟ್ ಈಸ್ ದಟ್? ಮಾಡರ್ನ್ ಲ್ಯಾಂಗ್ವೇಜ್ ಲರ್ನಿಂಗ್ ಮೆಥಡ್. ಸೊ ಇನ್ ಮಾಡರ್ನ್ ಲ್ಯಾಂಗ್ವೇಜ್ ಲರ್ನಿಂಗ್ ಮೆಥಡ್ the main focus will be on communicative part rather than the grammatical part. So the real usage of the language will be on main focus. So the common techniques which we use here is that is CLT, communicative language teaching. So learning the language through role plays, real life conversations, tasks and imitations. ಇಮಿಟೇಷನ್ ಅಂದರೆ ನಾವು ಅದನ್ನು ಅನುಕರಣೆ ಮಾಡಿಬಿಟ್ಟು ಕಲಿಯುವಂಥ ಒಂದು ಮೆಥಡ್ಗೆ ಇಮಿಟೇಷನ್ ಅಂತ ಕರೀತಾರೆ. ಇಮಿಟೇಷನ್ ಅಂದರೆ ನೋಡಿ, ಇವಾಗ ಯಾರು ಯಾವ ವಾತಾವರಣದಲ್ಲಿ ಹುಟ್ಟಿರುತ್ತಾರೋ ಅಥವಾ ಯಾವ ಒಂದು ಮಾತೃಭಾಷೆಯ ವಾತಾವರಣದಲ್ಲಿ ಹುಟ್ಟಿರ್ತಾರೋ ಅವ್ರಿಗೆ ಆ ಭಾಷೆ ಸರಳವಾಗಿ ಬಂದುಬಿಡುತ್ತೆ. ಅದಕ್ಕೆ ಓದುವುದು ಬರೆಯುವುದು ಅವಶ್ಯಕತೆ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಕನ್ನಡ ಈಸ್ ಅವರ್ ಮದರ್ ಟಂಗ್. ಕನ್ನಡ ನಮ್ಮೆಲ್ಲರದು ಮಾತೃಭಾಷೆ. ಹಾಗಾಗಿ ನಮಗೆ ಸ್ಕೂಲ್ಗೆ ಹೋಗಿ ನಾವು ಜಾಯಿನ್ ಆಗೋದಕ್ಕಿಂತಲೂ ಮುಂಚೆನೇ ನಮಗೆ ಕನ್ನಡ ಮಾತಾಡಲಿಕ್ಕೆ ಮತ್ತು ಕನ್ನಡದಲ್ಲಿ ನಾವು ವ್ಯವಹರಿಸಲಿಕ್ಕೆ ನಮಗೆ ಬರ್ತಿತ್ತು. ಸೊ ಸ್ಕೂಲ್ಗೆ ಜಾಯಿನ್ ಆಗಿದ ಮೇಲೆ ನಾವು ಲೆಟರ್ಸ್ಗಳನ್ನು ಕಲ್ತಿದ್ದು. ಬಟ್ ಲೆಟರ್ಸ್ ಕಲಿಯೋದಕ್ಕಿಂತಲೂ ಮುಂಚೆನೇ ನಮಗೆ ಒಂದು ಭಾಷೆ ಮಾತಾಡಲಿಕ್ಕೆ ಬರ್ತಿತ್ತು. ಸೊ ದ್ಯಾಟ್ ಮೆಥಡ್, ಯಾವ ಮೆಥಡಲ್ಲಿ ನಾವು ಮೊದಲಿಗೆ ಆ ವಾತಾವರಣದಲ್ಲಿ ಉಳ್ಕೊಂಡ್ಬಿಟ್ಟು ಜನರು ಮಾತಾಡೋದನ್ನು ಕೇಳಿಬಿಟ್ಟು ನಾವು ಭಾಷೆಯನ್ನು ಮಾತಾಡೋದಕ್ಕೆ ಕಲಿತೀವಿ, ಆ ಮೆಥಡನ್ನು ನಾವು ಮಾಡರ್ನ್ ಲ್ಯಾಂಗ್ವೇಜ್ ಲರ್ನಿಂಗ್ ಮೆಥಡ್ ಅಂತ ಕರಿಬೋದು. ಸೊ ಟೀಚಿಂಗ್ ಓನ್ಲಿ ಇನ್ ದ ಟಾರ್ಗೆಟ್ ದ್ಯಾಟ್ ಲ್ಯಾಂಗ್ವೇಜ್ ಶುಡ್ ಬಿ ಲರ್ನ್ಡ್. ಮುಖ್ಯವಾಗಿರುವಂತಹ ಡೈರೆಕ್ಟ್ ಮೆಥಡ್ ಏನಿರುತ್ತೆ ಇಲ್ಲಿ ಅಂದರೆ ಭಾಷೆ ಕಲಿಯುವುದು. ಗ್ರಾಮೆಟಿಕಲ್ ಪಾರ್ಟು ಇಂಪಾರ್ಟೆನ್ಸ್ ಇರುತ್ತೆ. ಹಾಗಿದ್ರೆ ಭಾಷೆಯನ್ನು ಮುಖ್ಯವಾಗಿ ನಾವು ವಾತಾವರಣದ ಸಹಾಯದಿಂದ, ಅನುಕರಣೆಯ ಸಹಾಯದಿಂದ ನಾವು ಕಲಿಯುವುದನ್ನು ನಾವು ಮಾಡರ್ನ್ ಲ್ಯಾಂಗ್ವೇಜ್ ಲರ್ನಿಂಗ್ ಮೆಥಡ್ ಅಂತ ಕರಿತೀವಿ. ಸೊ ವಾಟ್ ಈಸ್ ದ ಅಡ್ವಾಂಟೇಜ್ ಆಫ್ ದಿಸ್? ಸೊ ಬಿಲ್ಡ್ಸ್ ಫ್ಲೂಯೆನ್ಸಿ ಆ್ಯಂಡ್ ಕಾನ್ಫಿಡೆನ್ಸ್ ಫಾರ್ ರಿಯಲ್ ಲೈಫ್ ಕಮ್ಯುನಿಕೇಷನ್. ಈ ಒಂದು ಮಾಡರ್ನ್ ಲ್ಯಾಂಗ್ವೇಜ್ ಲರ್ನಿಂಗ್ ಮೆಥಡಿಂದ ನಾವು ಭಾಷೆಯನ್ನು ಕಲಿತ್ರೆ ನಮಗೆ ಭಾಷೆಯ ಮೇಲೆ ತುಂಬ ಒಳ್ಳೆಯ ಹಿಡಿತ ಇರುತ್ತೆ. ಅಂದರೆ ನಮ್ಮ ಪ್ರೊನೌನ್ಸಿಯೇಷನ್ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಭಾಷೆಯನ್ನು ಡೈರೆಕ್ಟಾಗಿ ನಾವು ಇನ್ನೊಬ್ಬರಿಂದ ಮಾತಾಡೋದನ್ನು ಕೇಳಿಬಿಟ್ಟು ನಾವು ಮಾತಾಡೋದನ್ನು ಕಲಿತೀವಿ, ಅನುಕರಣೆ. ಸೊ ಇದಕ್ಕೆ ಲೆಟ್ ಮಿ ಗಿವ್ ಯು ಒನ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್ ಮಾಡರ್ನ್ ಲ್ಯಾಂಗ್ವೇಜ್ ಲರ್ನಿಂಗ್ ಮೆಥಡ್ ಈಸ್ ದ್ಯಾಟ್ ಮಕ್ಕಳು ದೊಡ್ಡವರನ್ನು ಅನುಕರಣೆ ಮಾಡಿಬಿಟ್ಟು ಆ ಭಾಷೆಯನ್ನು ಕಲಿಯುತ್ತೆ. ಅಮೇರಿಕಾದಲ್ಲಿ ಹುಟ್ಟಿರುವಂಥ ಮಗುವಿಗೆ ಸರಳವಾಗಿ ಇಂಗ್ಲೀಷ್ ಬರುತ್ತೆ. ಯಾಕೆಂದರೆ ಆ ಮಗು ಅದೇ ವಾತಾವರಣದಲ್ಲಿ ಹುಟ್ಟಿಬಿಟ್ಟು ಇಮಿಟೇಷನ್, ಅನುಕರಣೆ ಮಾಡಿ ಇನ್ನೊಬ್ಬರು ಮಾಡೋದನ್ನು ಮಾಡಿ ಆ ಭಾಷೆಯನ್ನು ಕಲ್ತಿರುತ್ತೆ. ಅದನ್ನು ಇಮಿಟೇಷನ್ ಅಂತ ಕರಿತೀವಿ ನಾವು. ಸೊ ಲರ್ನಿಂಗ್ ಎನಿ ಲ್ಯಾಂಗ್ವೇಜ್ ಥ್ರೂ ಇಮಿಟೇಟಿಂಗ್ ಅದರ್ಸ್, ನಾವು ಇನ್ನೊಬ್ಬರನ್ನು ಅನುಕರಣೆ ಮಾಡಿ ಕಲಿಯುವಂಥ ಒಂದು ಮೆಥಡ್ಗೆ ನಾವು ಇಮಿಟೇಷನ್ ಅಂತ ಕರಿತೀವಿ. ನಾವು ಒಂದು ಇಮಿಟೇಷನ್ ಮಾಡಿಬಿಟ್ಟು ಕಲ್ತಿದ್ರೆ ದಟ್ ಈಸ್ ಮಾಡರ್ನ್ ಲ್ಯಾಂಗ್ವೇಜ್ ಲರ್ನಿಂಗ್ ಮೆಥಡ್. ಸೊ ದ ಫಸ್ಟ್ ಒನ್ ಈಸ್ ದಿಸ್ ಟ್ರೆಡಿಷ್ನಲ್ ಲ್ಯಾಂಗ್ವೇಜ್ ಲರ್ನಿಂಗ್ ಮೆಥಡ್. ಇದರಲ್ಲಿ ಮೊದಲಿಗೆ ನಮಗೆ ರೀಡಿಂಗ್ ಬರುತ್ತೆ, ರೈಟಿಂಗ್ ಬರುತ್ತೆ, ಆಮೇಲೆ ನಾವು ಲಿಸನಿಂಗನ್ನು ಮಾಡಿಬಿಟ್ಟು ಸ್ಪೀಕಿಂಗ್ ಕಲಿತೀವಿ. ಹೀಗೆ ನಮಗೆ ಅಪ್ಲಿಕೇಬಲ್ ಆಗೋದು ಇಂಗ್ಲೀಷ್ ಭಾಷೆಯಲ್ಲಿ ಈ ಮೆಥಡೇ ಅಪ್ಲಿಕೇಬಲ್ ಆಗೋದು. ನೋಡಿ, ನಾವು ಸ್ಕೂಲ್ಗೆ ಮೊದಲು ಇಂಗ್ಲೀಷ್ ಕಲಿಬೇಕಾಗಿದ್ದರೆ ನಾವು ಸ್ಕೂಲ್ಗೆ ಜಾಯ್ನ್ ಆದ್ವಿ. ಅಲ್ಲಿ ನಾವು ಲೆಟರ್ಸ್ಗಳನ್ನು ಕಲ್ತ್ವಿ ರೀಡಿಂಗ್ ಮುಖಾಂತರ, ಎ ಫಾರ್ ಆ್ಯಪಲ್ ಅಂತ ಹೇಳಿಬಿಟ್ಟು. ಆಮೇಲೆ ನಾವು ರೈಟಿಂಗ್ ಕಲ್ತ್ವಿ. ಲಿಸನಿಂಗ್ ಇನ್ನೂ ಮಾಡ್ತಿದ್ದೀವಿ, ಸ್ಪೀಕಿಂಗ್ ಆದರೂ ಬರ್ತಾಯಿಲ್ಲ. ಸೊ ಯಾವ ಮೆಥಡು RWLS ಮೆಥಡಲ್ಲಿ ಹೋಗುತ್ತೆ, ಆ ಮೆಥಡನ್ನು ನಾವು ಟ್ರೆಡಿಷ್ನಲ್ ಲ್ಯಾಂಗ್ವೇಜ್ ಲರ್ನಿಂಗ್ ಮೆಥಡ್ ಅಂತ ಕರಿತೀವಿ. ಸೊ ದಿಸ್ ಸೀಕ್ವೆನ್ಸ್ ಫಾಲೋಸ್ ದ ಟ್ರೆಡಿಷ್ನಲ್ ಕ್ಲಾಸ್ ರೂಮ್ ಮೆಥಡ್. ಸೊ ಸ್ಟೂಡೆಂಟ್ಸ್ ಫಸ್ಟ್ ರೀಡ್ ಟೆಕ್ಸ್ಟ್ಸ್, ದೆನ್ ರೈಟ್ ಎಕ್ಸಸೈಸಸ್, ಲೇಟರ್ ಲಿಸನ್ ಟು ಲೆಸನ್ಸ್ ಆ್ಯಂಡ್ ಫೈನಲಿ ಸ್ಪೀಕ್ ಅ ಲಿಟಲ್. ನೋಡಿ, ಓದೋದಕ್ಕೆ ಬರುತ್ತೆ, ಬರೆಯೋದಕ್ಕೆ ಬರುತ್ತೆ, ಕೇಳ್ತಾರೆ, ಆದರೂ ಕೊನೆಯಲ್ಲೂ
10 ವರ್ಷ 15 ವರ್ಷ ಆ ಭಾಷೆಯನ್ನು ಓದಿ ಬರೆದ್ಬಿಟ್ಟು ಎಷ್ಟೋ ಪರೀಕ್ಷೆಗಳನ್ನು ಪಾಸ್ ಆಗಿದ್ದರೂ ಕೂಡ ಆ, ಮಾತಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅವರಿಗೆ. ಯಾಕಂದರೆ ದಟ್ ಈಸ್ ಟ್ರೆಡಿಷನಲ್ ಲ್ಯಾಂಗ್ವೇಜ್ ಲರ್ನಿಂಗ್ ಮೆಥಡ್ prioritizes academic learning rather than real life fluency. So example, in old style schools, students first learn alphabets like reading, writing before practicing listening and speaking. Now let's see modern language learning method. ಇಲ್ಲಿ ಮೊದಲಿಗೆ ಲಿಸನಿಂಗ್ ಬರುತ್ತೆ, ದೆನ್ ಸ್ಪೀಕಿಂಗ್, ದೆನ್ ರೀಡಿಂಗ್, ಇನ್ ದ ಲಾಸ್ಟ್ ರೈಟಿಂಗ್. ಫಾರ್ ಎಕ್ಸಾಂಪಲ್, ಈಗ ಕರ್ನಾಟಕದಲ್ಲಿ ಹುಟ್ಟಿರುವಂಥ ಮಗುವಿಗೆ ಕನ್ನಡ ಸರಳವಾಗಿ ಬಂದೇ ಬಿಡುತ್ತೆ. ಯಾಕೆ? ಅದು ಸುಮಾರು ದಿವಸ ಎಲ್ಲರನ್ನೂ ಕಾಪಿ ಮಾಡ್ತಾ ಇರುತ್ತೆ, ನೋಡ್ತಾ ಇರುತ್ತೆ. ಈ ಚಿಕ್ಕ ಮಕ್ಕಳು ಆಟ ಆಡುತ್ತೆ ನೋಡಿ ಹೇಗೆ, ದೊಡ್ಡವರು ಫೋನಲ್ಲಿ ಮಾತಾಡೋದು ನೋಡಿಬಿಟ್ಟು ಚಿಕ್ಕ ಮಕ್ಕಳು ಆಟ ಆಡುತ್ತೆ. ಹೇಗೆ ಅಂದರೆ, ಅಪ್ಪ, ಹಲೋ ಅಪ್ಪ, ಎಲ್ಲಿದೆಯಪ್ಪ, ಬರ್ತಿದೆಯಾ, ಬರಬೇಕಾಗಿದ್ರೆ ನನಗೆ ಐಸ್ ಕ್ರೀಮ್ ತೊಗೊಂಡು ಬಾ, ಚಾಕ್ಲೇಟ್ ತೊಗೊಂಡು ಬಾ ಅಂತ ಈ ರೀತಿ ಕೈಯಲ್ಲಿ ಫೋನ್ ಹಿಡ್ಕೊಂಡ್ಬಿಟ್ಟು ಮಗು ಇಮಿಟೇಟ್ ಮಾಡುತ್ತೆ, ಅನುಕರಣೆ, ಪ್ರಿಟೆಂಡ್ ಮಾಡುತ್ತೆ ಆಟ ಆಡಿರೋ ಥರ. ಸೊ ಅದು ಏನು ಮಾಡ್ತಿದೆ, ಅದು ಕಲಿತಾ ಇದೆ. ದೊಡ್ಡವರನ್ನು ನೋಡಿಬಿಟ್ಟು ಆ ಮಗು ಕೂಡ ಹಾಗೆ ಇಮಿಟೇಟ್ ಮಾಡಿ ಅದು ಕಲಿತಾ ಇದೆ. ದಟ್ ಈಸ್ ಲಿಸನಿಂಗ್. ಮೊದಲು ದೊಡ್ಡವರು ಯಾರಾದರೂ ಮಾತಾಡೋದನ್ನು ಅದು ಕೇಳಿತ್ತು, ಆಮೇಲೆ ಆ ಮಗು ಕೂಡ ರಿಪೀಟ್ ಮಾಡ್ತಾ ಇದೆ. ದಟ್ ಈಸ್ ಲಿಸನಿಂಗ್. ಸೊ ಮಗುವಿಗೆ ನಾವು ಸ್ಕೂಲ್ಗೆ ಸೇರಿಸೋದ್ಗಿಂತಲೂ ಮುಂಚೆನೇ ಆ ಭಾಷೆ ಮಗುವಿಗೆ ಕೇಳೋದು ಮಾತಾಡೋದು ಬರ್ತಾಯಿತ್ತು. ಆಮೇಲೆ ಆ ಭಾಷೆ ಅಂದ್ಬಿಟ್ಟು ರೀಡಿಂಗ್, ರೈಟಿಂಗ್ ಕಲಿಯುತ್ತೆ ಮಗು. ಸೊ ದಿಸ್ ಸೀಕ್ವೆನ್ಸ್ ಫಾಲೋಸ್ ನ್ಯಾಚುರಲ್ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಲೈಕ್ ಹೌ ಚಿಲ್ಡ್ರನ್ಸ್ ಲರ್ನ್. ಸರಳವಾಗಿ ಎಲ್ಲ ಭಾಷೆಯಲ್ಲಿ ತಮ್ಮ ಮಾತೃಭಾಷೆ ಯಾರ್ಯಾರು ಕಲ್ತಿರ್ತಾರೋ ಅದೆಲ್ಲ ಇಲ್ಲಿ ಬಂದುಬಿಡುತ್ತೆ. ಫಸ್ಟ್ ವಿ ಲಿಸನ್, ದೆನ್ ವಿ ಸ್ಪೀಕ್, ಆ್ಯಂಡ್ ಓನ್ಲಿ ಲೇಟರ್ ವಿ ಲರ್ನ್ ರೀಡಿಂಗ್ ಆ್ಯಂಡ್ ರೈಟಿಂಗ್. ಸೊ ಆಫನ್ ಯೂಸ್ಡ್ in modern communicative approaches. Then example, a child listens to words at home, then tries speaking, later learns reading and writing in school. ಸೊ ಯಾವ ಭಾಷೆಯನ್ನು ನಾವು ಡೈರೆಕ್ಟಾಗಿ ಲಿಸನ್ ಮಾಡಿಬಿಟ್ಟು ಮತ್ತು ಸ್ಪೀಕಿಂಗನ್ನು ಕಲಿತೀವಿ, ಆ ಭಾಷೆಯನ್ನು ನಾವು ಮಾಡರ್ನ್ ಲ್ಯಾಂಗ್ವೇಜ್ ಲರ್ನಿಂಗ್ ಮೆಥಡ್ ಅಂತ ಹೇಳ್ತೀವಿ. ಸೊ ಎವ್ರಿಬಡೀಸ್ ಮದರ್ ಟಂಗ್ ವಿಲ್ ಬಿ ಲರ್ನ್ಡ್ ಇನ್ ದೇರ್ ದಿಸ್ ಮಾಡರ್ನ್ ಲ್ಯಾಂಗ್ವೇಜ್ ಲರ್ನಿಂಗ್ ಮೆಥಡ್ ಓನ್ಲಿ. ಸೊ ಮದರ್ ಟಂಗ್ ಅಂದಿದ್ರೆ ಏನು? ಮದರ್ ಟಂಗ್ ಅಂದಿದ್ರೆ ನೋಡಿ, ನಾವು ಎಷ್ಟೇ ಭಾಷೆಗಳು ಕಲ್ತಿದ್ರೂ ಕೂಡ ನಮ್ಮ ಮದರ್ ಟಂಗ್ ಭಾಷೆಯಲ್ಲಿ ಮಾತ್ರ ನಮಗೆ ಕನಸುಗಳು ಬರುತ್ತೆ. ಸೊ ಇಟ್ ಡಸಂಟ್ ಮ್ಯಾಟರ್ ದಟ್ ಹೌ ಮೆನಿ ಲ್ಯಾಂಗ್ವೇಜಸ್ ವಿ ಕ್ಯಾನ್ ಸ್ಪೀಕ್, ಬಟ್ ಫೈನಲಿ ವೆನ್ ವಿ ಸ್ಲೀಪ್, we all get the dreams in our mother tongue language only. So that's why only someone said this is mother tongue, matrabhashe. So then let's move on. Which is more scientific language, English, Kannada, or many other languages in the world? See here, when it comes to English language, English is not ಮಚ್ ಸೈಂಟಿಫಿಕ್ ಲ್ಯಾಂಗ್ವೇಜ್. ನೋಡಿ, ನಾನು ಏನು ಹೇಳ್ತಿದ್ದೀನಿ, ಇಂಗ್ಲೀಷ್ ಲ್ಯಾಂಗ್ವೇಜು ಅಷ್ಟು ಸೈಂಟಿಫಿಕ್ ಲ್ಯಾಂಗ್ವೇಜ್ ಇಲ್ಲ, ಆಗಿದ್ರೂ ಕೂಡ ಇದು ತುಂಬ ಫೇಮಸ್ ಲ್ಯಾಂಗ್ವೇಜ್ ಆಗಿದೆ ಅಷ್ಟೇ. ಕನ್ನಡ ತುಂಬ ಸೈಂಟಿಫಿಕ್ ಲ್ಯಾಂಗ್ವೇಜ್ ಇದೆ. ಇಟ್ ಹ್ಯಾಸ್ ಅ ಗ್ರೇಟ್ ಹಿಸ್ಟ್ರಿ. ನಾಟ್ ಓನ್ಲಿ ಕನ್ನಡ, ಮೆನಿ ಲ್ಯಾಂಗ್ವೇಜಸ್ ಇನ್ ದ ವರ್ಲ್ಡ್, ಲೈಕ್ ದ ಓಲ್ಡೆಸ್ಟ್ ಲ್ಯಾಂಗ್ವೇಜಸ್ ಇನ್ ದ ವರ್ಲ್ಡ್ ವಿಲ್ ಬಿ ಕನ್ಸಿಡರ್ಡ್ ಆ್ಯಸ್ ತಮಿಳ್, ಕನ್ನಡ, ಆ್ಯಂಡ್ ಮೆನಿ ಅದರ್ ಲ್ಯಾಂಗ್ವೇಜಸ್ ಆಲ್ಸೋ. And Sanskrit is also. Now we will not go that much deeper. Just let's have a brief look at the difference between Kannada and English. So English is one of the oldest Dravidian languages. History is over 2000 years. So English is a Germanic language heavily influenced by Latin and French. So it has 15 years of history. So phonetic, very scientific in sound, symbol, relation. So what we write is what we pronounce, almost 1-to-1. ಸೊ ಇದರ ಅರ್ಥ ಏನು ಅಂತಂದರೆ, ಫೋನೆಟಿಕ್ ಅಂದರೆ ನೋಡಿ, ಭಾಷೆ, ಕನ್ನಡ ಭಾಷೆ ಇರ್ಬೋದು, ಹಿಂದಿ ಭಾಷೆ ಇರ್ಬೋದು, ಅಥವಾ ಸಂಸ್ಕೃತ ಭಾಷೆಗಳಿರ್ಬೋದು, ನಾವು ಯಾವುದನ್ನು ಹೇಗೆ ಬರಿತೀವೋ
ಅದನ್ನು ಹಾಗೇ ಓದ್ತೀವಿ. ಒಂದು ಪ್ರತಿಶತ ಕೂಡ ಬೇರೆ ಥರ ಇರೋದಿಲ್ಲ. ಅದು ಆಲ್ಮೋಸ್ಟ್ 1 to 1. ವಾಟ್ ವಿ ರೈಟ್ ಈಸ್ ವಾಟ್ ವಿ ರೀಡ್. ಸೊ ಇದರಲ್ಲಿ ಗ್ರಾಮರ್, ಲಾಜಿಕ್ ಆ್ಯಂಡ್ ಸಿಸ್ಟಮೆಟಿಕ್. ಗ್ರಾಮರ್ ತುಂಬ ಸಿಸ್ಟಮೆಟಿಕ್ ಇದೆ. ಕನ್ನಡ ಆಗಿರ್ಬೋದು, ತಮಿಳ್ ಆಗಿರ್ಬೋದು, ಹಿಂದಿ, ಉರ್ದು, ಸಂಸ್ಕೃತ್, ಬೇಸ್ಡ್ ಆನ್ ರೂಲ್ಸ್ ರ್ಯಾದರ್ ದೆನ್ ಮೆಮೊರೈಜೇಷನ್. ತುಂಬ ಒಳ್ಳೆ ಸ್ಟ್ರಾಂಗ್ ಆಗಿರುವಂಥ ರೂಲ್ಸ್ಗಳಿದೆ ಕನ್ನಡದಲ್ಲಿ. ವಾಕ್ಯಾಬುಲರಿ ರೂಟೆಡ್ ಇನ್ ಸಂಸ್ಕೃತ್ ಆ್ಯಂಡ್ ಡ್ರಾವಿಡಿಯನ್ ಸೋರ್ಸಸ್, ಹೈಲಿ ಪ್ರಿಸೈಸ್ ಇನ್ ಮೀನಿಂಗ್. ಒಳ್ಳೆ ಮೀನಿಂಗ್ಸ್ಗಳಿದೆ. ಒಂದು ಶಬ್ದಕ್ಕೆ ಒಳ್ಳೆಯ ಅರ್ಥಗಳಿರುತ್ತೆ, ಅದನ್ನು ನಾವು ತುಂಬ ಸರಳವಾಗಿ ಬಳಸ್ಬೋದು. ಸೊ ಈ ಕನ್ನಡದು ಗ್ರೇಟ್ ಪೊಯೆಟ್ರಿ ಇದೆ, ಫಿಲಾಸಫಿ ಇದೆ, ಆ್ಯಂಡ್ ಸ್ಟ್ರಕ್ಚರ್ಡ್ ಲ್ಯಾಂಗ್ವೇಜ್ ಇದೆ ಬಿಕಾಸ್ ಆಫ್ ಕ್ಲಾರಿಟಿ ಇನ್ ಪ್ರೊನೌನ್ಸಿಯೇಷನ್ ಆ್ಯಂಡ್ ಗ್ರಾಮೆಟಿಕಲ್ ಪಾರ್ಟ್. ಸೊ ದ ಮೇನ್ ಥಿಂಗ್ ವಾಟ್ am I trying to say with all the above information is, see, here we have phonetic. Phonetic means ನಾವು ಹೇಗೆ ಬರಿತೀವಿ ಅದನ್ನು ಹಾಗೆ ಓದ್ತೀವಿ, ಮತ್ತು ಹೇಗೆ ಓದ್ತೀವಿ ಅದನ್ನು ಹಾಗೆ ಬರಿತೀವಿ. ಸೊ ಸೌಂಡ್ ಸಿಸ್ಟಮು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಅದನ್ನು ನಾವು ಫೋನೆಟಿಕ್ ಅಂತ ಕರಿತೀವಿ. ವಾಟ್ ಈಸ್ ಫೋನೆಟಿಕ್? ದ ಸ್ಟಡಿ ಆಫ್ ಅ ಸೌಂಡ್ ಈಸ್ ಕಾಲ್ಡ್ ಫೋನೆಟಿಕ್. ಶಬ್ದ ಅಥವಾ ಸೌಂಡಿನ ಬಗ್ಗೆ ಒಳ್ಳೆಯ ಸ್ಟಡಿ ಇರೋದನ್ನು ಅಥವಾ ಆ ಶಬ್ದಗಳ ಬಗ್ಗೆ ಸ್ಟಡಿ ಮಾಡೋದಕ್ಕೆ ನಾವು ಫೋನೆಟಿಕ್ ಅಂತ ಕರಿತೀವಿ. ನಾವು ಲೆಟ್ಸ್ ಕಮ್ ಟು ದಿಸ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಫೋನೆಟಿಕ್ ಈಸ್ ನಾಟ್ ಸೈಂಟಿಫಿಕ್. ಸ್ಪೆಲ್ಲಿಂಗ್ ಆ್ಯಂಡ್ ಪ್ರೊನೌನ್ಸಿಯೇಷನ್ ಆಫನ್ ಡೋಂಟ್ ಮ್ಯಾಚ್. ಎಕ್ಸಾಂಪಲ್, ದೋ, ಥ್ರೂ, ಟಫ್, ಕಫ್, ಲೈಟ್. ಇಂಗ್ಲೀಷ್ ಭಾಷೆಯಲ್ಲಿ ಫೋನೆಟಿಕ್ಸು ಅಷ್ಟು ಸೈಂಟಿಫಿಕ್ ಆಗಿಲ್ಲ. ಯಾಕಂದಿದ್ರೆ ಇಲ್ಲಿ ಬರೆಯೋದೊಂದು ಮತ್ತು ಓದೋದೊಂದಿದೆ. ಬರ್ತಿದ್ದ ಹಾಗೆ ಓದೋದಿಲ್ಲ ಮತ್ತು ಓದಿರೋ ಹಾಗೆ ಬರೆಯೋದಿಲ್ಲ. ಇಲ್ಲಿ ಗ್ರಾಮೆಟಿಕಲ್ ಪಾರ್ಟು ಲೆಸ್ ಕಾಂಪ್ಲೆಕ್ಸ್ ಇದೆ, ಬಟ್ ಹ್ಯಾಸ್ ಮೆನಿ ಇರ್ರೆಗ್ಯುಲರ್ ವರ್ಬ್ಸ್ ಆ್ಯಂಡ್ ಎಕ್ಸೆಂಪ್ಷನ್ಸ್. ಸೊ ಎಕ್ಸೆಂಪ್ಷನ್ಸ್ ಏನಕ್ಕಿದೆ ಅಂದರೆ, ಯಾವ ಗ್ರಾಮರನ್ನು ನಮಗೆ ನಾವು ಕಲಿಸ್ತೀವಿ ಅಥವಾ ಕಲಿತೀವಿ ಆ ಗ್ರಾಮರ್ ರೂಲ್ಸ್ಗಳನ್ನು ನಾವು ಫಾಲೋ ಮಾಡೋದಿಲ್ಲ. ತುಂಬ ಗ್ರಾಮೆಟಿಕಲ್ ಇರ್ರೆಗ್ಯುಲಾರಿಟೀಸ್ ಇದೆ, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಈಸ್ ದ್ಯಾಟ್ ಬರೆದಿರೋ ಹಾಗೆ ಓದೋದಿಲ್ಲ, ಓದಿರೋ ಹಾಗೆ ಬರೆಯೋದಿಲ್ಲ. ಬಟ್ ಹಿಯರ್ ವಿ ಹ್ಯಾವ್ ಸೋ ಮೆನಿ ವೊಕ್ಯಾಬ್ಯುಲರಿ, ವೆರಿ ರಿಚ್ ಆ್ಯಂಡ್ ಫ್ಲೆಕ್ಸಿಬಲ್, ಅಬ್ಸರ್ವ್ಸ್ ವರ್ಡ್ಸ್ ಫ್ರಮ್ ಆಲ್ ದ ಲ್ಯಾಂಗ್ವೇಜಸ್. ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ದೇರ್ ಆರ್ 6 lakhs vocabularies are there. In Kannada 1,60,000 vocabularies are there. So strength, what is the strength of this? ಕನ್ನಡ ತುಂಬ ಪೊಯಿಟ್ರಿಗೆ ಫೇಮಸ್ ಆಗಿರ್ಬೋದು, ಆದರೆ ಇಂಗ್ಲೀಷ್ ಈಸ್ ವೆರಿ ಫೇಮಸ್ ಆಲ್ ಅರೌಂಡ್ ದ ವರ್ಲ್ಡ್. ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಮಾಡರ್ನ್ ಸೈಂಟಿಫಿಕ್ ಆ್ಯಂಡ್ ಟೆಕ್ನಿಕಲ್ ಲ್ಯಾಂಗ್ವೇಜ್. ಇದರಲ್ಲಿ ತುಂಬ ಟೆಕ್ನಿಕಲ್ ವರ್ಡ್ಸ್ಗಳು ಇದೆ, ಆ್ಯಂಡ್ ಆ ವರ್ಡ್ಸ್ಗೋಸ್ಕರ ಲಾರ್ಜ್ಲಿ ಡೆವಲಪ್ಡ್ ಇನ್ ಇಂಗ್ಲೀಷ್, ಮೇಕಿಂಗ್ ಇಟ್ ಎ ಡಾಮಿನೆಂಟ್ ಇನ್ ಎಜುಕೇಷನ್ ಆಲ್ಸೋ, ರಿಸರ್ಚ್ ಆ್ಯಂಡ್ ಬಿಸ್ನೆಸ್ ಆಲ್ಸೋ. ಓಕೆ, ಫೈನ್. ದೆನ್ ನೌ ಲೆಟ್ಸ್ ಮೂವ್ ಆನ್. ನೋಡಿ, ಇಂಗ್ಲೀಷ್ನಲ್ಲಿ 5 ಸ್ವರಗಳಿದೆ, 21 ವ್ಯಂಜನಗಳಿದೆ. 5 vowels are there and 21 consonants are there. Sometimes Y also acts as a vowel. ಅದನ್ನು ಕೂಡ ಹಾಫ್ ವಾವಲ್ ಅಂತ ಹೇಳ್ತೀವಿ, ಸೆಮಿ ವಾವಲ್. ಸೊ ಬಟ್ ಇಂಗ್ಲೀಷ್ ಈಸ್ ಟ್ರಿಕ್ಕಿ. ಈಚ್ ವಾವಲ್ ಕ್ಯಾನ್ ಹ್ಯಾವ್ ಮೆನಿ ಸೌಂಡ್ಸ್. ಒಂದೇ ಶಬ್ದಕ್ಕೆ ಬೇರೆ ಬೇರೆ ತರಹದ ಅರ್ಥಗಳು ಕೊಟ್ಬಿಟ್ಟು ಇಂಗ್ಲೀಷ್ನಲ್ಲಿ ಅದನ್ನು ಓದ್ತಾರೆ. ಉದಾಹರಣೆ ಹೇಳಬೇಕಾಗಿದ್ರೆ, ಎ ಇನ್ ಕ್ಯಾಟ್. ಕ್ಯಾಟಲ್ಲಿ ಎ ಅನ್ನು ನಾವು ಕ ಅಂತ ಉಚ್ಚಾರ ಮಾಡ್ತಾಯಿದ್ವಿ, ದಟ್ ಈಸ್. ಆಮೇಲೆ ಇನ್ನೊಂದು ಕ್ಯಾ, ಯಾ ಅಂತ ಬರ್ತಾ ಇದೆ. ಆ್ಯಂಡ್ ಹಿಯರ್ ಕಾಲ್, ಆ್ಯಂಡ್ ಹಿಯರ್ ಕೇಕ್, CAKE, ಕೇಕ್. ಇನ್ ಟೋಟಲ್ ಅರೌಂಡ್ 20 ವಾವಲ್ಸ್ sounds in spoken English. 21 consonants letters are there. 20 vowel soundಗಳಿದೆ, 21 ಕಾನ್ಸನೆಂಟ್ ಲೆಟರ್ಸ್ಗಳಿದೆ. ಸೊ ಟೋಟಲ್ ಆಗಿ 24 ಸೌಂಡ್ಸ್ಗಳಿದೆ, 24 ಸೌಂಡ್ಸ್ಗಳಿದೆ. ಕಾನ್ಸನೆಂಟ್ ಸೌಂಡ್ಸ್ ಎಕ್ಸಾಂಪಲ್ CH ಚೇರ್, SH ಶಿಪ್. So English script is equal to 26 letters, 5 vowels, 21 consonants.
ಕನ್ನಡದಲ್ಲಿ ಬಂದಿದಾಗ 14 ವಾವೆಲ್ಸ್ಗಳಿದೆ. ಅಂದರೆ ಕನ್ನಡ ವಾವೆಲ್ಸ್ನಲ್ಲೂ ಕೂಡ ರಿಚ್ ಆಗಿದೆ. 34 ಕಾನ್ಸನೆಂಟ್ಸ್ಗಳಿದೆ. ಪ್ಲಸ್ ಎಡಿಷ್ನಲ್ ರಾ ಯೂಸ್ಡ್ ಇನ್ ಓಲ್ಡ್ ಕನ್ನಡ. ಸೊ ಕನ್ನಡ ಸ್ಕ್ರಿಪ್ಟಲ್ಲಿ ಟೋಟಲ್ ಆಗಿ 49 ಲೆಟರ್ಸ್ಗಳಿದೆ. ಅದರಲ್ಲಿ 14 ವಾವಲ್ಸು, 34 ಕಾನ್ಸನೆಂಟ್ಸ್, 1 ಸ್ಪೆಷಲ್ ಕಾನ್ಸನೆಂಟು. ಸೊ ಮುಖ್ಯವಾಗಿ ನಾನು ಈ ಎಲ್ಲ ವಿಷಯಗಳನ್ನು ನಿಮಗೆ ಏನು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹಿಯರ್ ಒನ್ ಥಿಂಗ್, ದಟ್ ದ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ದಿಸ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಈಸ್ the sounds are scientifically designed and arranged in Kannada language, but not in English. In English we have only 26 letters, but in Kannada we have 49 letters. So Kannada is having more letters and more sounds compared to English. ನೋಡಿ, ಕನ್ನಡದಲ್ಲಿ ನಾವು ಒಂದೇ ತರಹ ಸೌಂಡ್ಗಳು ಬರುವಂಥ ಎಲ್ಲ ಸೌಂಡ್ಸ್ಗಳನ್ನು ಒಂದು ಕಡೆ ಅರೇಂಜ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಹೇಳಬೇಕಾಗಿದ್ರೆ ಕ, ಖ, ಗ, ಘ, ङ. ಈ ಕ, ಕ, ಘ, ಘ, ङ ಅಂತ ನಾವು ಹೇಳಬೇಕಾಗಿದ್ರೆ ನಮ್ಮ ನಾಲಿಗೆ ಒಂದೇ ಪ್ಲೇಸ್ನಲ್ಲಿ ಸ್ಟೇಬಲ್ ಆಗಿರುತ್ತೆ. ನೀವು ಹೇಳಿ ನೋಡಿ. ಆಮೇಲೆ ಚ, ಛ, ಜ, ಝ, ಯ ಅಂತ ಹೇಳಬೇಕಾಗಿದ್ರೆ ನಮ್ಮ ನಾಲಿಗೆ ಮೇಲೆ ಕೆಳಗೆ ಟಚ್ ಆಗುತ್ತೆ. ಸೇಮ್ ಅದೇ ಥರ ಟ, ಠ, ಡ, ಢ, ಣ ಒಂದು ಸಾರಿ ಮೇಲೆ, ಒಂದು ಸಾರಿ ಇಲ್ಲಿ ಫ್ರಂಟ್ ಜಾಸ್ಗಳಿಂದೆ ಅಲ್ಲಿ ಹೋಗಿ ಟಚ್ ಆಗುತ್ತೆ. ತ, ಥ, ದ, ಧ, ನ ಅಂದರೆ ಈ ಅಪ್ಪರ್ ಟೀತ್ ಆ್ಯಂಡ್ ಲೋವರ್ ಟೀತ್ ಎರಡರ ಮಧ್ಯದಲ್ಲಿ ಈ ನಾಲಿಗೆ ಏನಂತಂದರೆ ಟಚ್ ಆಗುತ್ತೆ ನೋಡಿ. ತ, ಥ, ದ, ಧ, ನ ಮೇಲ್ಗಡೆ ಹಲ್ಲು, ಕೆಳಗಡೆ ಹಲ್ಲು. ಪ, ಫ, ಬ, ಭ, ಮ ಅಪ್ಪರ್ ಲಿಪ್ಸ್, ಲೋವರ್ ಲಿಪ್ಸ್ ಇದೆ ಎರಡನ್ನು ನಾವು ಟಚ್ ಮಾಡಲಿಲ್ಲ ಅಂದರೆ ಪ, ಪ, ಭ, ಭ, ಮ ಹೇಳಲಿಕ್ಕೆ ಆಗೋದಿಲ್ಲ. ಇಷ್ಟು ಸೈಂಟಿಫಿಕ್ ಆಗಿ ಗ್ರಾಮೆಟಿಕಲ್ ಪಾರ್ಟ್ ಆಗಿರ್ಬೋದು ಅಥವಾ ಸೌಂಡ್ಗಳಾಗಿರ್ಬೋದು ಕನ್ನಡದಲ್ಲಿ, ಬೇರೆ ಬೇರೆ ಭಾಷೆಗಳಲ್ಲಿ, ಸಂಸ್ಕೃತದಲ್ಲಿ ಅರೇಂಜ್ ಆಗಿದೆ. ಆದರೆ ಇಂಗ್ಲೀಷ್ನಲ್ಲಿ ಹಾಗೆ ಅರೇಂಜ್ ಇಲ್ಲ. ಇಲ್ಲಿರೋದೇ ಕೇವಲ 26 ಲೆಟರ್ಸ್ಗಳು. ಆ 26 ಲೆಟರ್ಸ್ಗಳನ್ನು ಬಳಸ್ಕೊಂಡ್ಬಿಟ್ಟು ನಾವೇನು ಮಾಡಬೇಕಾಗುತ್ತೆ, ಬರೆಯೋದು ಓದೋದನ್ನು ಕಲಿಬೇಕಾಗುತ್ತೆ. ಅದಕ್ಕಾಗಿ ಇಂಗ್ಲೀಷ್ನಲ್ಲಿ ಸೌಂಡ್ಸ್ಗಳ ಬಗ್ಗೆ ಫೊನೆಟಿಕ್ಸ್ ಇಲ್ಲ, ಫೋನಿಕ್ಸ್ ಇದೆ. ಫೊನೆಟಿಕ್ಸು ಇದೆ. ಆದರೆ ನಾವು ರೀಡಿಂಗ್ ಕಲಿಬೇಕಾಗಿದ್ರೆ, ಎಸ್ಪೆಷಲಿ ಮಕ್ಕಳಿಗೆ ಓದೋದ್ರಲ್ಲಿ ತುಂಬ ತೊಂದರೆ ಆಗುತ್ತೆ. ಇವಾಗ ನಾನು ಮುಖ್ಯವಾಗಿ ಈ ಒಂದು ಫಸ್ಟ್ ಸೀರೀಸಲ್ಲಿ ಅದನ್ನೇ ಹೇಳಲಿಕ್ಕೆ ನಿಮಗೆ ಪ್ರಯತ್ನ ಪಡ್ತಾ ಇರೋದು. ನೋಡಿ, ಲೆಟ್ಸ್ ಟ್ರೈ ಟು ಸಿ. English spellings doesn't match pronunciation. Kids have to memorize instead of just sounding it out. ಇಲ್ಲಿ ನಾವು ಪ್ರೊನೌನ್ಸಿಯೇಷನ್, ಇಂಗ್ಲೀಷ್ ಭಾಷೆಯನ್ನು ನಾವು ಓದೋದನ್ನು ಕಲಿಬೇಕಾಗಿದ್ದರೆ ಇಲ್ಲಿ ಉಚ್ಚಾರ ಮಾಡುವುದಕ್ಕೂ ಬರೆಯೋದಕ್ಕೂ ಯಾವುದೇ ಮ್ಯಾಚ್ ಇರೋದಿಲ್ಲ. ಅಂದರೆ ಬರೆಯೋದು ಒಂಥರ ಇರುತ್ತೆ, ಓದೋದು ಒಂಥರ ಇರುತ್ತೆ. ಉದಾಹರಣೆಗೆ ಇಲ್ಲಿ ನೋಡಿ, ನೈಟ್. ಸೊ ಇನ್ ದಿಸ್ ಕೆ ಈಸ್ ಗೆಟಿಂಗ್ ಸೈಲೆಂಟ್. ಇಲ್ಲಿ ನೋಡಿ, ಐಲ್ಯಾಂಡ್, ಐಸ್ಲ್ಯಾಂಡ್ ಅಲ್ಲ ಇದು, ಎಸ್ ಈಸ್ ಗೆಟಿಂಗ್ ಸೈಲೆಂಟ್. ಅಂದರೆ ಇಂಗ್ಲೀಷ್ ಭಾಷೆಯಲ್ಲಿ ಬರೆಯೋದು ಒಂದಿದೆ ಮತ್ತು ಓದುವುದು ಒಂದಿದೆ. ಡೆಟ್ ಮೀನ್ಸ್ ಸಾಲ, ಇದರಲ್ಲಿ ಬಿ ಸೈಲೆಂಟ್ ಆಗ್ತಾಯಿದೆ. ಇಲ್ಲಿ ನೋಡಿ, ಇದರಲ್ಲಿ ದಿಸ್ ಈಸ್ ಕರ್ನಲಲ್ಲಿ ನೋಡಿ ಬರೆಯೋದು ಒಂಥರ ಇದೆ ಮತ್ತು ಓದುವುದು ಇನ್ನೊಂದು ಥರ ಇದೆ. ಈ ಶಬ್ದ ಫಾರ್ ಎಕ್ಸಾಂಪಲ್ ವೆಡ್ನಸ್ಡೇ ಅಂತ ಬರೆದಿರೋದು, ಆದರೆ ಓದುವಾಗ ವೆನ್ಸ್ಡೇ ಅಂತ ಓದಬೇಕು. ಸೊ ಕಂಪ್ಲೀಟ್ಲಿ ಇಂಗ್ಲೀಷ್ ಫಾರ್ ರೀಡಿಂಗ್ ವಿ ಹ್ಯಾವ್ ಟು ಲರ್ನ್ ದ ಫೋನಿಕ್ಸ್ ರೂಲ್ಸ್. ಇಂಗ್ಲೀಷ್ನಲ್ಲಿ ಫೋನಿಕ್ಸ್ ಅಂತ ರೂಲ್ಸ್ ಇದೆ. ಆ ರೂಲ್ಸ್ಗಳನ್ನು ನಾವು ಕಲ್ತಿದ್ರೆ ಇಂಗ್ಲೀಷ್ ಭಾಷೆಯಲ್ಲಿ ನಮಗೆ ಓದುವುದಕ್ಕೆ ಆಗುವಂಥ ತೊಂದರೆಗಳಿಗೆ ಉತ್ತರಗಳು ಸಿಗುತ್ತೆ, ಆನ್ಸರ್ ಸಿಗುತ್ತೆ. ಯಾಕೆ ಇಂಗ್ಲೀಷ್ ಭಾಷೆಯಲ್ಲಿ ಹೀಗೆ ಓದ್ತೀವಿ ನಾವು ಅಂತ ತುಂಬ ಜನರಿಗೆ, ಮಕ್ಕಳಿಗೆ ಓದೋದಕ್ಕೆ ಪ್ರಾಬ್ಲಮ್ ಆಗೋದು ಇಂಗ್ಲೀಷ್ನಲ್ಲಿ ಅದಕ್ಕೆ. ಯಾಕಂದರೆ ಆಲ್ಫಾಬೆಟ್ಸ್ಗಳು ಕಲ್ತಿದ ಮೇಲೆ ಬರೆಯೋದು ಒಂಥರ ಇದೆ, ಓದುವುದು ಇನ್ನೊಂದು ಥರ ಇದೆ. ಇಲ್ಲಿ ನೋಡಿ, ಒಂದೇ ಶಬ್ದಕ್ಕೆ ಎಷ್ಟು ತರಹ
ಸೌಂಡ್ಗಳು ಇದೆ ಅಂತ. CALL ಕಾಲ್, ಇದರಲ್ಲಿ ಸಿಗೆ ಕ ಸೌಂಡ್ ಬರ್ತಾ ಇದೆ, ಕ ಸೌಂಡ್. CELL ಇದರಲ್ಲಿ ಸಿಗೆ ಸ ಸೌಂಡ್ ಬರ್ತಾ ಇದೆ. CARE ಕೇರ್, ಎ ಅಂತ ಬರ್ತಾ ಇದೆ ಇದರಲ್ಲಿ, ಎ ಸೌಂಡು. CAR ದಿಸ್ ಈಸ್ ಕಾರ್, ಆ ಸೌಂಡ್ ಬರ್ತಾ ಇದೆ, ಕಾರ್. ಇಲ್ಲಿ ನೋಡಿ ಇದರಲ್ಲಿ ಸೈಕಲ್, ದಿಸ್ ಈಸ್ ಸೈಕಲ್, ಸ ಸೌಂಡ್ ಬರ್ತಾ ಇದೆ. BARE ದಿಸ್ ಈಸ್ ಬೇರ್, BARE ಬೇರ್, ಬೇರ್ ಫುಟ್ ಅಂದರೆ ಬರಿಗಾಲು. ದೆನ್ ದಿಸ್ ಈಸ್ BAR ಬಾರ್, ನೋಡಿ ಇಲ್ಲಿ ಎ ಸೌಂಡ್ ಬಂತು, ಬೇರ್, ದಿಸ್ ಇಸ್ ನಾಟ್ ಬಾರೆ, ದಿಸ್ ಇಸ್ ಬೇರ್. ಇಲ್ಲಿ ಆ ಸೌಂಡ್ ಬರ್ತಾ ಇದೆ, ಬಾರ್. ದೆನ್ FAR ಫಾರ್, FARE ಫೇರ್, ದೆನ್ FAIR ಫೇರ್. FILE ಫೈಲ್, FILL ಫಿಲ್, BIT ಬಿಟ್, BITE ಬೈಟ್. ನೋಡಿ ಇಲ್ಲಿ ಐಗೆ ಐ ಸೌಂಡ್ ಬರ್ತಾ ಇದೆ, ಇಲ್ಲಿ ಇ ಸೌಂಡ್ ಬರ್ತಾ ಇದೆ. RIGHT ರೈಟ್, WRITE ರೈಟ್. ಸೊ ಟೋಟಲಿ the thing what am I trying to explain here is English doesn't follow the pronunciation rules in writing and in reading. ಇಂಗ್ಲೀಷ್ನಲ್ಲಿ ನಾವು ಹೇಗೆ ಉಚ್ಚರಿಸ್ತೀವಿ ಹಾಗೆ ಬರೆಯುವುದಿಲ್ಲ ಮತ್ತು ಹಾಗೆ ಓದುವುದಿಲ್ಲ. ಇಂಗ್ಲೀಷ್ ಭಾಷೆಯಲ್ಲಿ ಬರೆಯುವುದು ಒಂಥರ ಇದೆ, ಓದುವುದು ಇನ್ನೊಂದು ಥರ ಇದೆ. ಆದರೆ ಕನ್ನಡದಲ್ಲಿ ಹಾಗಲ್ಲ. ಕನ್ನಡ ಅಷ್ಟೇ ಅಲ್ಲ, ಬೇರೆ ಯಾವುದೇ ಭಾಷೆಗಳು ನಾವು ತೊಗೊಂಡಿದ್ರು ಕೂಡ, ಸಂಸ್ಕೃತವಾಗಿರ್ಬೋದು, ಹಿಂದಿ ಆಗಿರ್ಬೋದು. ಅನ್ಲೈಕ್ ಕನ್ನಡ ವಿಚ್ ಈಸ್ ಫೋನೆಟಿಕ್, ಒನ್ ಲೆಟರ್ ಈಸ್ ಈಕ್ವಲ್ ಟು ಒನ್ ಸೌಂಡ್. ಇಂಗ್ಲೀಷ್ ಹ್ಯಾಸ್ ಮೆನಿ ಹಿಸ್ಟೋರಿಕಲ್ ಸ್ಪೆಲ್ಲಿಂಗ್ಸ್ ಫ್ರಮ್ ಲ್ಯಾಟಿನ್, ಗ್ರೀಕ್ ಆ್ಯಂಡ್ ಫ್ರೆಂಚ್. ನೋಡಿ ಕನ್ನಡದಲ್ಲಿ ನಾವು ಯಾವ ಒಂದು ಆಲ್ಫಾಬೆಟ್ಸ್ಗಳನ್ನು ಮಕ್ಕಳಿಗೆ ಹೇಳ್ಕೊಡ್ತೀವಿ ಅದೇ ರೀತಿ ಮಕ್ಕಳು ಓದ್ತಾರೆ. ಫಾರ್ ಎಕ್ಸಾಂಪಲ್ ಅಮ್ಮ, ಅಪ್ಪ, ಅಣ್ಣ, ಅಕ್ಕ, ಮನೆ, ಹಣ್ಣು, ಪುಸ್ತಕ, ಮಲೆನಾಡು, ಮಂಜುಳ, ಹೀಗೆ ಇಲ್ಲಿ ಸೌಂಡ್ಸ್ಗಳು ಜಾಸ್ತಿ ಇದೆ ಮತ್ತು ಲೆಟರ್ಸ್ಗಳು ಜಾಸ್ತಿ ಇದೆ. 49 ಲೆಟರ್ಸ್ಗಳಿದೆ, ಇಲ್ಲಿ 26 ಲೆಟರ್ಸ್ಗಳೇ ಇರೋದು. ಇಲ್ಲಿ ಬರೆದಿರೋ ಹಾಗೆ ಓದ್ತೀವಿ, ಓದಿರೋ ಹಾಗೆ ಬರಿತೀವಿ ಕನ್ನಡದಲ್ಲಿ. ಇಂಗ್ಲೀಷ್ನಲ್ಲಿ ಹಾಗಲ್ಲ, ಬರೆಯೋದೊಂದು, ಓದುವುದೊಂದು. ಹಾಗಾಗಿ ತುಂಬ ಕನ್ಫ್ಯೂಷನ್ ಆಗುತ್ತೆ ಮಕ್ಕಳಿಗೆ ಓದೋದಕ್ಕೆ. ಸೊ ಹಾಗಾಗಿ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ಓದುವುದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಯಾಕೆ ಈ ರೀತಿ ಕಾಲ್ ಅಂತೀವಿ, ಸೆಲ್ ಅಂತೀವಿ, ಕೇರ್ ಅಂತೀವಿ, ಕಾರ್ ಅಂತೀವಿ, ಯಾಕೆ ಈ ರೀತಿ ಲೆಟರ್ಸ್ಗಳೆಲ್ಲ ಸೈಲೆಂಟ್ ಆಗುತ್ತೆ, ಆ ಲೆಟರ್ಸ್ಗಳ ಬಗ್ಗೆ ಸ್ಟಡಿ ಮಾಡಿಬಿಟ್ಟು ಓದುವುದನ್ನು ಕಲಿಯುವುದಕ್ಕೆ ಫೋನಿಕ್ಸ್ ಅಂತ ಕರೀತಾರೆ. ವಾಟ್ ಈಸ್ ಫೋನಿಕ್ಸ್ ಮೀನ್ಸ್ the rules which helps us to learn to read and write the language properly. ಒಂದು ಭಾಷೆಯನ್ನು ನಾವು ಸರಿಯಾಗಿ ಹೇಗೆ ಬರೆಯುವುದು ಮತ್ತು ಓದುವುದನ್ನು ಕಲಿಯೋದಕ್ಕೆ ಸಹಾಯ ಆಗುತ್ತೆ, ಅದನ್ನು ಫೋನಿಕ್ಸ್ ಅಂತ ಕರಿತೀವಿ. ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ವಿ ಹ್ಯಾವ್ ದ ಫೋನಿಕ್ಸ್ ರೂಲ್ಸ್ ಟು ಲರ್ನ್ ಟು ರೀಡ್ ಆ್ಯಂಡ್ ರೈಟ್. ಕನ್ನಡದಲ್ಲಿ ಫೋನಿಕ್ಸ್ ರೂಲ್ಸ್ಗಳು ಇರೋದಿಲ್ಲ. ಕನ್ನಡ, ಹಿಂದಿ ಅಥವಾ ಸಂಸ್ಕೃತ ಭಾಷೆಗಳಲ್ಲಿ ಫೋನಿಕ್ಸ್ಗಳಿರೋದಿಲ್ಲ, ಫೋನೆಟಿಕ್ಸ್ ಇರುತ್ತೆ. ವಾಟ್ ಈಸ್ ಫೋನೆಟಿಕ್ಸ್? ದ ಸ್ಟಡಿ ಆಫ್ ಅ ಸೌಂಡ್. ದ ಸ್ಟಡಿ ಆಫ್ ಅ ಸೌಂಡ್ ಈಸ್ ಕಾಲ್ಡ್ ಫೋನೆಟಿಕ್ಸ್. ದ ಸ್ಟಡಿ ಆಫ್ ಹೌ ಟು ರೀಡ್ ಆ್ಯಂಡ್ ರೈಟ್ ಈಸ್ ಕಾಲ್ಡ್ ಫೋನಿಕ್ಸ್. ಸೊ ಇಂಗ್ಲೀಷ್ನಲ್ಲಿ ಫೋನೆಟಿಕ್ಸ್ ಎರಡು ಇರುತ್ತೆ, ಕನ್ನಡದಲ್ಲಿ ಓನ್ಲಿ ಫೋನೆಟಿಕ್ಸ್ ಇರುತ್ತೆ, ಫೋನಿಕ್ಸ್ ಇರಲ್ಲ. ಒನ್ಸ್ ಅಗೇನ್ ಐ ವಿಲ್ ರಿಪೀಟ್, ದ ಸ್ಟಡಿ ಆಫ್ ಅ ಸೌಂಡ್ ಈಸ್ ಕಾಲ್ಡ್ ಫೋನೆಟಿಕ್ಸ್ ಆ್ಯಂಡ್ ಹೌ ಟು ಲರ್ನ್ to read and write, that method or the rules are called phonics rules. For example, let me take you one more example to make it clear to you. ಕನ್ನಡದಲ್ಲಿ ಮಂಜುಳಾ ಅಂತ ಇದೆ. ಇಂಗ್ಲೀಷ್ನವ್ರಿಗೆ ಅಥವಾ ನಾವು ಈ ಮಂಜುಳಾ ಅನ್ನೋದನ್ನು ಓದಲಿಕ್ಕೆ ಹೇಳಿದ್ರೆ ದೇ ವಿಲ್ ರೀಡ್ ಇಟ್ ಆ್ಯಸ್ ಮಂಜುಲಾ, ನಾಟ್ ಳ, ಬಿಕಾಸ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ದೇರ್ ಈಸ್ ನೋ ಳ. ಸೊ ಇಂಗ್ಲೀಷ್ ಹ್ಯಾಸ್ ಲೆಸ್ sounds compared to Kannada. So that's why only many kids find it very difficult to read English properly. ಸೊ ಅವರಿಗೆ ಯಾವ ರೀತಿ ಅದನ್ನು ಹೇಗೆ ಉಚ್ಚರಿಸಬೇಕು ಅನ್ನೋದು ಗೊತ್ತಾಗೋದೇ ಇಲ್ಲ. ಯಾಕಂದರೆ ಈ ಭಾಷೆಯಲ್ಲಿ ಬರೆಯೋದು ಒಂಥರ ಇದೆ, ಓದುವುದು ಇನ್ನೊಂದು ಥರ ಇದೆ. ಹಾಗಾಗಿ ಇದನ್ನು ನಾವು ಹೇಗೆ ಸರಳವಾಗಿ ಓದುವುದನ್ನು, ಬರೆಯುವುದನ್ನು ಕಲಿಬಹುದು ಅನ್ನೋದನ್ನು ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಫೋನಿಕ್ಸ್ ರೂಲ್ಸ್ಗಳಿಂದ
ತುಂಬ ಹೆಲ್ಪ್ಫುಲ್ಲಾಗಿ ಹೇಗೆ ಬರೆಯುವುದು ಮತ್ತು ಆ ಬರೆದಿರೋದನ್ನು ಹೇಗೆ ಓದ್ತಾರೆ, ಬೇರೆ ಬೇರೆ ತರಹ ಯಾಕೆ ಓದ್ತಾರೆ ಅನ್ನೋದಕ್ಕೆ ಕೆಲವೊಂದು ನಾನು ರೂಲ್ಸ್ಗಳನ್ನು ಹೇಳ್ತೀನಿ ಗೆಳೆಯರೆ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋ ವಿಲ್ ಬಿ ಗೋಯಿಂಗ್ ಟು ಹೆಲ್ಪ್ ಯು ಟು ಲರ್ನ್ ಟು ರೀಡ್ ಇಂಗ್ಲೀಷ್ ಪ್ರಾಪರ್ಲಿ. ಥ್ಯಾಂಕ್ ಯು ಒನ್ ಆ್ಯಂಡ್